ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ನಿನ್ನೆದು ಮತ್ತು ಇದು ನೆಕ್ಸ್ಟ್ ಡೇ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ಬೆಳಗ್ಗೆಯಿಂದ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೀನಿ. ಸೊ ನಾವು ಗುಡಿಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ, ಅಂದರೆ ರೆಡಿ ಆಗ್ತಾಯಿದ್ವಿ. ನಾನು ರೆಡಿ ಆಗಿದ್ದೆ. ಸೊ ಇಲ್ಲಿ ಬಂದುಬಿಟ್ಟು ವೈಷ್ಣವಿ ಅಂದರೆ ನಮ್ಮ ಆಂಟಿಯವ್ರ ಮಗಳು, ನಮ್ಮ ಕಕ್ಕಿಯವ್ರ ಮಗಳು ರೆಡಿ ಆಗ್ತಾಯಿದ್ಲು. ಇವ್ರ ಮಗಳದೇ ಜೋಳ ತೆಗೆಸೋದು, ಅಂದರೆ ಕೂಲ್ ತೆಗೆಸೋದು, ದೇವ್ರಿಗೆ ಹೋಗ್ತಾಯಿದ್ವಿ ಗುಡಿಗೆ. ಅವರ ಆಂಟಿ ಅಂದರೆ ನಮ್ಮ ಮನೆಯವ್ರ ತಂಗಿ, ಅವ್ರ ಹಿಂದುಗಡೆ ಇರೋರು. ಅವರು ರೆಡಿ ಆಗ್ತಾಯಿದ್ರು. ಇಲ್ಲಿ ರೋಸ್ ಕೊಟ್ಟರು, ಸೊ ಕೊಡಂತಂದ್ಬಿಟ್ಟು ಅವ್ರ ಅತ್ತೆ. ಹಾಗಾಗಿ ನಾನು ರೋಸ್ ಕೊಟ್ಟನೆ ಇಟ್ಕೊಳ್ಳಿಕ್ಕೆ ಅಂತ ಹೂವು. ಇಲ್ಲಿ ಫೈನಲಿ ಈ ಥರ ರೆಡಿ ಆಗಿದ್ದಾರೆ. ಚೆನ್ನಾಗಿತ್ತಲ್ವ ಫ್ರೆಂಡ್ಸ್, ಸೀರೆ ಚೆನ್ನಾಗಿ ಕಾಣಿಸ್ತಾ ಇದಲ್ವ, ರೆಡ್ ಸೀರೆ ಚೆನ್ನಾಗಿತ್ತು. ಇದು ನಮ್ಮ ಕಕ್ಕಿಯವ್ರು ತಂದಿದ್ದು ಸೀರೆ. ಸೊ ಬಟ್ಟೆ ತೊಗೊಂಡು ಬಂದಿದ್ರು ಅವರ ಹಸ್ಬೆಂಡ್ಗೆ, ಅಕ್ಕಿಗೆ ಮತ್ತು ಮಗಳಿಗೆ 3 ಜನಕ್ಕೂ ತಂದಿದ್ರು. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಗುಡಿ ಬಂದುಬಿಟ್ಟು ಬೇರೆ ಊರಲ್ಲಿರೋದು. ನಾನು ಮದುವೆಗೆ ಬಂದಿರಲಿಲ್ಲ, ಸೊ ಆವಾಗ ಪ್ರೆಗ್ನೆಂಟ್ ಇದ್ದೆ, ಅದಕ್ಕೋಸ್ಕರ ಬಂದಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಗುಡಿ ನೋಡಿದ್ರೆ ಆಯ್ತು ಅಂದ್ಬಿಟ್ಟು ಈ ಸರಿ ಬಂದೆ. ಇವ್ರ ಊರಿಂದ ಮತ್ತೆ 1 ಅವರ್ ಜರ್ನಿ ಫ್ರೆಂಡ್ಸ್ ಆ ಕಡೆ. ಅಲ್ಲಿ ನಮ್ಮ ನಾದಿನಿಯವರು ರೆಡಿ ಆಗಿದ್ದರು, ಸೊ ಅವ್ರನ್ನ ತೋರಿಸ್ತಾ ಇದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ. ಸೊ ಹಾಗಾಗಿ ವಿಡಿಯೋ ಮಾಡಿದೆ. ಇಲ್ಲಿ ನಮ್ಮ ಮನೆಯವ್ರ ಅಕ್ಕನ ಮಗಳು ಇವಳು, ಅನುರಾಧ ಅಂದ್ಬಿಟ್ಟು, ಇವಳು ರೆಡಿ ಆಗ್ತಾ ಇದ್ಲು. ಸೊ ಹಂಗೆ ಸ್ವಲ್ಪ ವಿಡಿಯೋ ಮಾಡಿದೆ. ಇಲ್ಲಿ ನಮ್ಮ ತಮ್ಮ ಕೊಟ್ಟಿದ್ದೆ ವಿಡಿಯೋ ಮಾಡ್ಲಿಕ್ಕೆ, ಅಂದರೆ ನಮ್ಮ ಮನೆಯವ್ರ ಅಕ್ಕನ ಮಗ ಅವನು, ನಿತ್ಯಾನಂದ್ ಬಿಡ್ತಾರಲ್ಲೇ. ಸೊ ಹಾಗೆ ಅವನು ಸೈಡ್ ಮಾಡ್ತಾ ಇದ್ದ. ಇಲ್ಲಿ ಒಂದು ಡಿಂಪು ಕುಂತಿದೆ, ಅದು ಘನ ಎದುರಿದೆ. ಸೊ ಇಲ್ಲಿ ನನ್ನ ಮಗನಿಗೆ ನಮ್ಮ ಮನೆಯವರೇ ಸ್ನಾನವಾಗಿನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ವಿ. ಡ್ರೆಸ್ ಸಿಂಪಲ್ ಆಗಿರೋದು ಹಾಕ್ತಿದ್ವಿ. ಸೊ ಅಲ್ಲಿಗೆ ಹೋಗಿಂದ ಹೊಸದು ಇನ್ನೊಂದಿತ್ತು, ಸೊ ಅದು ಹಾಕಿದ್ರೆ ಅದು ಬಂದುಬಿಟ್ಟು ಇವಾಗಲೇ ಹಾಕಿದ್ರೆ ಜೊತೆ ಬಂದುಬಿಟ್ಟು ಹಾಕಿರಲಿಲ್ಲ ಫ್ರೆಂಡ್ಸ್, ಶೆಕೆ ಆಗ್ತಂದ್ಬಿಟ್ಟು. ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಬರ್ತಾಯಿದ್ರು. ನಾನು ಹೋಗಿದ್ದೆ ಮೊದಲೇ, ಸೊ ವೀಡಿಯೋ ಮಾಡ್ತಾಯಿದ್ದೆ. ಸೊ ಫೈನಲಿ ಗಾಡೀಲಿ ಕೂತ್ಕೊಂಡು ಕ್ರಷರ್ನಲ್ಲಿ ಹಿಂದ್ಗಡೆ ನಮ್ಮ ಕಕ್ಕ ಮತ್ತು ಕಕ್ಕಿ, ಅವನು ನಿತಿನ್ ನಮ್ಮ ತಮ್ಮ ಬಂದುಬಿಟ್ಟು ಕೂತ್ಕೊಂಡಿದ್ರು. ನಾನು ನಡುವೆ ಸೀಟಲ್ಲಿ ನಾನು ಮತ್ತು ನಮ್ಮ ಅತ್ತೆ, ನಮ್ಮ ನಾದಿನಿಯವ್ರು ಕೂತ್ಕೊಂಡಿದ್ದೆ. ಮುಂದ್ಗಡೆ ಫ್ರಂಟಲ್ಲಿ ನನ್ನ ಮಗ ಮತ್ತು ನಮ್ಮ ಮನೆಯವ್ರ ಡ್ರೈವರ್ ಕೂತ್ಕೊಂಡಿದ್ರು ಫ್ರೆಂಡ್ಸ್. ಫ್ರೀಯಾಗಿ ಚೆನ್ನಾಗಿತ್ತು. ಅವರು ಕಾರಲ್ಲಿ 10 ಜನ ಹೋಗಿದ್ರು, 2 ಕಾರ್ ತೊಗೊಂಡು. ಸೊ ಮುಂಚೆನೇ ಹೋಗಿದ್ರು. ಸೊ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿ ಬಂದುಬಿಟ್ಟು ಇಲ್ಲಿ ಟ್ರೈನ್ ಹೋಗ್ತಾ ಇತ್ತು, ಸೊ ಅದಕ್ಕೋಸ್ಕರ ಗಾಡಿ ನಿಂದ್ರಿಸಿದ್ರು ಫ್ರೆಂಡ್ಸ್. ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮದು. ಸೊ 7:30ಗೆಲ್ಲ ಬಿಟ್ಟಿವಿ ಮನೆ, ಬೆಳಗ್ಗೆ ರೆಡಿ ಆಗಿಬಿಟ್ಟು. ಮತ್ತು ಬಂದುಬಿಟ್ಟು ಸೋಮವಾರ ಇತ್ತು. ಸೊ ಅವ್ರ ಮನೆ ದೇವರು ಚೆನ್ನಕೇಶ್ವರ ದೇವಸ್ಥಾನ. ಇದು ಬಂದುಬಿಟ್ಟು ಆಂಧ್ರ ಸೈಡು, ತಾಡಪತ್ರಿ ಸೈಡ್ ತಿಮ್ಮಾಪುರ ಅಂತ ಇದೆ ಅವ್ರ ಊರು. ಮತ್ತು ಅದ್ರ ಪಕ್ಕ ಅಂದರೆ 1 ಅವರ್ ಜರ್ನಿ. ಅವರು ಮನೆ ದೇವರು ಅಂತ ಅಂದ್ಬಿಟ್ಟು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಇದು. ಎಲ್ಲರೂ ಇಳಿದ್ಬಿಟ್ಟು ನಡ್ಕೊತ ಹೋಗ್ತಾಯಿದ್ರು. ನಮ್ಮ ಅತ್ತೆಯವರು ನಾನು ಹೇಳಿದ್ರಲ್ಲ, ಸೊ ಮುಂದ್ಗಡೆ ಹೋಗೋದಕ್ಕೆ ಇನ್ನೂ ನಡ್ಕೊತ ಹೋಗ್ತಾಯಿದ್ರು. ನಾವು ಗಾಡೀಲೇ ಕೂತ್ಕೊಂಡಿದ್ವಿ, ಹಂಗೆ ಟರ್ನ್ ತೊಗೊತಾ ಇದ್ರು. ಸೊ ಇದು ಗುಡಿ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ದೊಡ್ಡದಿತ್ತು. ಇಲ್ಲಿ ಬಂದುಬಿಟ್ಟು ಟಿಫನ್ನೇ ರೆಡಿ ಮಾಡಿದ್ರು ನಾವು ಬರೋಷ್ಟಿಗೆ. ಟಿಫನ್ ಬಂದುಬಿಟ್ಟು ಪೊಂಗಲ್ ಮತ್ತು ವಡೆ, ಚಟ್ನಿ ಮತ್ತು ಚೆನ್ನಾಗಿತ್ತು ಸಾಂಬಾರು ಮಾಡಿದ್ರು ಫ್ರೆಂಡ್ಸ್. ಆಂಧ್ರ ಸೈಡ್ ಜಾಸ್ತಿ ಪೊಂಗಲ್ಲೇ ಮಾಡೋದು ಅನಿಸುತ್ತೆ. ಮದುವೆಯಲ್ಲಿ ಕೂಡ ಇದೇ ಥರ ಮಾಡಿದ್ರು ಅಂತ ನಾವು ಬಂದಿರಲಿಲ್ಲ. ಇಲ್ಲಿ ನನ್ನ ಮಗನಿಗೆ ನಮ್ಮ ಮನೆಯವರು ಊಟ ಮಾಡಿಸ್ತಾಯಿದ್ರು, ಟಿಫನ್ ತಿನ್ನಿಸ್ತಾಯಿದ್ರು ಅವನಿಗೆ. ಅವ್ನು ನೋಡ್ತಾ ಇದ್ದೆ, ನಮ್ಮ ಮನೆಯವ್ರು ತಿನ್ನಿಸ್ಕೊಂತ ಓಡಾಡ್ತಾಯಿದ್ರು. ನಮ್ಮ ಮನೆಯವರು ಇದ್ದರೆ ನನಗೆ ಚಿಂತೆ ಇರೋಂಗಿಲ್ಲ, ಯಾಕಂದರೆ ನಮ್ಮ ಮನೆಯವರು ಫುಲ್ಲು ಕೇರಿಂಗ್ ಮಾಡ್ತಾರೆ ನಾನು ಮಗುಗೆ. ಸೊ ಇಲ್ಲಿ ನಮ್ಮ ಚಾರಿಷನ್ ಎತ್ಕೊಂಡು ನಿಂತಾರೆ ನಮ್ಮ ಅತ್ತೆಯವರು, ಅವಳದೇ ಜೋಳ ಇರೋದು ತೆಗೆಸೋದು. ಇಲ್ಲಿ ಟಿಫನ್ ಮಾಡಿದೆ ನಾನು. ಸೊ ಕಾಫಿ ಮಾಡಿದ್ರು, ಕಾಫಿ ಇತ್ತು, ಸೊ ಕಾಫಿ ಕುಡಿದೆ. ಇಲ್ಲಿ ನನ್ನ ಮಗನಿಗೆ ಸುಗ್ಗಿ ಆಗಿದೆ, ಯಾಕಂದರೆ ಅವನಿಗೆ ಪ್ಲೇಸ್ ಚೆನ್ನಾಗಿದೆ ಓಡಾಡಲಿಕ್ಕೆ, ಹಾಗಾಗಿ ತಿರುಗಾಡ್ತಾ ಇದ್ದಾನೆ. ಸೊ ಎಲ್ಲರೂ ಟಿಫನ್ ಮಾಡಿಬಿಟ್ಟು ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಗೇಟು. ಇದು ಮೊದಲೆಲ್ಲ ಇಷ್ಟು ಮದುವೆಯಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲವಂತೆ, ಅಂದರೆ ಈ ಸೈಡ್ ಗಣೇಶನ ಗುಡಿ ಹೊಸದು ಮಾಡಿದ್ದಾರೆ. ಸೊ ಇದು ಕಟ್ಟಿರಲಿಲ್ಲ ಅಂತ, ಇವಾಗ ಕಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಬಂದಿರಲಿಲ್ಲ ಅವಾಗ, ಹಾಗಾಗಿ ನನ್ನದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಬರ್ತಾ ಇರೋದು. ಪ್ಲೇಸ್ ಮಾತ್ರ ತುಂಬ ವಿಶಾಲವಾಗಿತ್ತು, ಚೆನ್ನಾಗಿದೆ. ಎಷ್ಟು ಗುಡಿ ಅಂದರೆ ಇದು ಚೆನ್ನಕೇಶ್ವರ ಸ್ವಾಮಿ ಗುಡಿ, ಮತ್ತು ಒಂದೇ ಜಾಗದಲ್ಲಿ 1 2 3 4 ಟೆಂಪಲ್ ಇರ್ಬೋದು ಫ್ರೆಂಡ್ಸ್, ಅಂದರೆ ಬಿಟ್ಟು ಬೇರೆ ಶಿವನ ಮತ್ತು ಲಿಂಗದ್ದು ಇದ್ದ ಫ್ರೆಂಡ್ಸ್. ಇದು ಬಂದುಬಿಟ್ಟು ಅದೇ ಉಡಿ ತುಂಬ್ತಾ ಇದ್ರು ನಮ್ಮ ಕಕ್ಕಿಯವರು, ಅವ್ರ ಹಳೆಯಾಗ ಮತ್ತು ಮಗಳಿಗೆ.
ನನ್ನ ಮಗ ಆಟ ಆಡ್ತಾ ಇದ್ದ, ಅವನಿಗೆ ಚೆನ್ನಾಗಿತ್ತು ಆಟ ಆಡಲಿಕ್ಕೆ. ನಮ್ಮ ಮನೆಯವರು ಅವನಿಂದ ಕಾಯ್ಕೊಂತ ನಿಂತ್ಕೊಂಡಿದ್ರು. ಆ ಕಡೆ ಎಲ್ಲ ತೆಲುಗು ಮಾತಾಡ್ತಾರೆ ಫ್ರೆಂಡ್ಸ್, ಆಂಧ್ರ ಕಡೆ. ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಹಾಗಾಗಿ ಮಾತಾಡ್ತಾ ಇದ್ದೆ. ನಮ್ಮ ಮನೆಯವರೆಲ್ಲ ತಿರುಗಾಡ್ತಾ ಇದ್ರು, ಅವನು ಕರ್ಕೊಂಡು ಕೂಡ್ತಾ ಇರಲಿಲ್ಲ ಒಂದು ಕಡೆ. ಅವನು ಇಲ್ಲಿ ಅದೇ ಉಡಿ ತುಂಬ್ತಾ ಇದ್ರು ನಮ್ಮ ಕಕ್ಕಿಯವರು, ಗಂಡ ಹೆಂಡ್ತಿಬ್ರಿಗೂ. ಇಲ್ಲಿ ನಮ್ಮ ಡಿಂಪು ಚಾರಿಷನ್ ಎತ್ಕೊಂಡು ನಿಂತ್ಕೊಂಡಿದ್ದಾಳೆ. ಇವಳಿಗೆ ಜೋಳ ತೆಗೆಸಿರೋದು ಹೇರ್ ಕಟ್ಟಿಂಗು. ಇವಳಿಗೆ ಬಂದ್ಬಿಟ್ಟು 11 ತಿಂಗಳ ಫ್ರೆಂಡ್ಸ್, ಅದಕ್ಕೋಸ್ಕರ 1 ವರ್ಷದೊಳಗೆ ತೆಗಿಸ್ತಾ ಇದ್ರು. ಅಪ್ಪ ಶೂಸ್ ಹಾಕ್ಕೊಂಡು ಬಂದ್ರು, ತಿರುಗಾಡ್ತಾ ಇದ್ನ, ಅಳ್ಳೋಗ್ತಾವ ಕಾಲಿಗೆ ಅಂತ ಅಂದ್ಬಿಟ್ಟು ಅವ್ನು ಹಾಕ್ಕೊಂತೇನೆ ಇರಲಿಲ್ಲ, ಕಿತ್ತಿ ಕಿತ್ತಿ ಬಿಸಾಕ್ತಾ ಇದ್ದ. ಚಿನ್ನಮ್ಮ, ಚಿನ್ನಪ್ಪ, ಚಿನ್ನಪ್ಪ, ಎಲ್ಲಿ ಬರ್ತಪ್ಪ? ಸೊ ಇಲ್ಲಿ ಬಂದುಬಿಟ್ಟು ಅದೇ ಜೋಳ ತೆಗೆಸ್ಲಿಕ್ಕೆ ರೆಡಿ ಮಾಡಿದ್ರಲ್ಲ ಅವರು, ಉಡಿ ಎಲ್ಲ ತುಂಬೋದಾಯಿತು. ಸೊ ಇಲ್ಲಿ ಅವ್ರ ಕಡೆ ಆಂಧ್ರ ಕಡೆ ಸ್ವಲ್ಪ ಚೇಂಜ್ ಇದೆ. ನಮ್ಮ ಸೈಡ್ ಸುಮ್ಮನೆ ಎಲ್ಲ ಹತ್ರ ಮಾಡಿಸಿ ಬಿಡಿಸ್ತಾರೆ, ಬಟ್ ಇಲ್ಲೆಲ್ಲ ಅವಾಗಿಂದ ಅವಾಗೆ ಕೂದಲು ಕಟ್ ಮಾಡಿದ್ರು ಫ್ರೆಂಡ್ಸ್. ಇದು ಬಂದುಬಿಟ್ಟು ಸೋದರ ಮಾವನ ಕೈಯಿಂದ ಮಾಡಿಸ್ತಾರೆ. ಸೋದರ ಮಾವ ಅಂದರೆ ಅವರ ತಮ್ಮನ ಕೈಯಲ್ಲಿ. ನಮ್ಮ ವಯಸ್ಸು ಇದ್ದಾಳಲ್ವ, ಸೊ ಅವ್ರ ತಮ್ಮ ಅವನು. ಸೊ ಎಲೆ ಕಟ್ ಮಾಡಿಸ್ತಾರೆ ಫಸ್ಟ್ ಬಂದ್ಬಿಟ್ಟು, ತಲೆ ಮೇಲೆ ಎಲೆ ಮಾಡಿಸ್ಬಿಟ್ಟು. ಅವರು ಆಂಧ್ರ ಸೈಡ್ ಸ್ವಲ್ಪ ಚೇಂಜ್ ಇತ್ತು, ನಮ್ಮ ಸೈಡ್ ಸ್ವಲ್ಪ ಚೇಂಜ್ ಇದೆ. ಮತ್ತು ಕೊಬ್ಬರಿ ಬಟ್ಲೂ ಮುರಿಸ್ತಾರೆ ಈ ಥರ ಕೈಯಲ್ಲಿ. ಸೊ ಆನಂತರ ಒಂದು ದುಡ್ಡನ್ನ ಚೇಂಜ್ ತೊಗೊಂಡ್ಬಿಟ್ಟು 3 ಸಲ ರೌಂಡ್ ತಿರುಗಿಸ್ಬಿಟ್ಟು ಒಂದು ಲೋಟ ಇಟ್ಟಿದ್ರು ನೀರಲ್ಲಿ, ಅದರಲ್ಲಿ ಹಾಕಿದ್ರು. ಸೊ ಎಲ್ಲರೂ ಹಾಕಿದ್ರು, ಆ ಥರ ಮಾಡಿದ್ರು. ಯಾರಾದರೂ ಮಾಡ್ಬೋದು ಅಂದರು. ಅವ್ರಿಗೆ ಎಷ್ಟು ಬೇಕಷ್ಟು 101 ರೂಪಾಯಿ ಅಷ್ಟನ್ನು ಕಾಣಿಕೆ ಇಡಬೇಕು ಅವರಿಗೆ, ಕೂದಲು ಕಟ್ ಮಾಡೋರಿ ಫ್ರೆಂಡ್ಸ್. ಸೊ ಅವರು ಬಂದುಬಿಟ್ಟು ಸೋದರ ಮಾವನಿಗೆ ಡ್ರೆಸ್ ತೊಗೊಂಡು ಬಂದಿದ್ರು, ಅಂದರೆ ಅವ್ರ ತಮ್ಮಗ. 2 ದಿನದ ಫ್ರೆಂಡ್ಸ್, ವಿಡಿಯೋ ಒಂದೇ ಇದರಲ್ಲಿ ಹಾಕಿದರೆ ಲೆಂತ್ ಫುಲ್ ನೋಡ್ಲಿಕ್ಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಪಾರ್ಟ್ ಮಾಡಿ ಹಾಕಿದ್ದೇನೆ. ಜರ್ನಿ ಬಂದುಬಿಟ್ಟು ಮತ್ತು ಇದು ನೆಕ್ಸ್ಟ್ ಡೇ ಇದೆ. ಸೊ ಅದೇ ಆಗಲೇ ಹೇಳ್ದಂಗೆ ಅದೇ ದುಡ್ಡು ತೆಗೆದು ಹಿಂಗೆ ದೃಷ್ಟಿ ತೆಗಿತಾರೆ, ಹಿಂಗೆ ಗೊತ್ತಿಲ್ಲ ನಮಗೂ. ಸೊ ಅದು ಚೇಂಜ್ ತೊಗೊಂಡ್ಬಿಟ್ಟು ಹಿಂಗೆ ಸುತ್ತಿ ತಿರುಗಿಸ್ಬಿಟ್ಟು ಇಡಬೇಕು ಮುಂದೆ. ನೆಕ್ಸ್ಟ್ ಎಲ್ಲರೂ ಅದೇ ಥರ ಮಾಡಿದ್ರು. ಒಂದು ಲೋಟ ಇಟ್ಟಿದ್ರು, ನೀರು ಇಟ್ಟಿದ್ರು. ಸೊ ಅದರಲ್ಲಿ ಬಂದುಬಿಟ್ಟು ಮನೆಯವ್ರ ಚಿಂಟು ಜೊತೆ ಹಾಕ್ಸಿದ್ರು, ಮತ್ತು ನಮ್ಮ ಡಿಂಪು ಹಾಕಿದ್ಲು. ಒಬ್ರು ನೋಡೊಬ್ರು ಎಲ್ಲರೂ ಹಾಕಿದ್ರು ಫ್ರೆಂಡ್ಸ್. ಏನೋ ಒಂದೊಂದು ಕಡೆ ಒಂದೊಂದು ಥರ ರೀತಿ ಪದ್ಧತಿ ಇರ್ತಲ್ವ ಫ್ರೆಂಡ್ಸ್, ಅದೇ ಥರ ನಾವಿದೆ ಫಸ್ಟ್ ಈ ಥರ ನೋಡಿರೋದು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ ನಮಗೂ. ಅದು ಸ್ವಲ್ಪ ಭಯ ಪಟ್ಟಿದ್ಲೇನು ಫ್ರೆಂಡ್ಸ್, ಅಳ್ತಾ ಇದ್ಲು ಫುಲ್ಲು. ಸೊ ಎತ್ಕೊಂಡು ಸಮಾಧಾನ ಮಾಡಿ ಕಟ್ ಮಾಡಿದ್ರು. ಇಲ್ಲಿ ಬಂದುಬಿಟ್ಟು ಅವ್ರ ಅಮ್ಮ ಅಂದರೆ ಹೇರ್ ಕಟ್ ಮಾಡಿಸ್ತಾರಲ್ವ, ಅವ್ರ ಅಜ್ಜಿ ಅಂದರೆ ಅವ್ರ ಅಪ್ಪನ ತಾಯಿಯವರು. ಸೊ ಅವ್ರ ಕಡೆ ಏನೋ ಪದ್ಧತಿ ಅಂತ ನಮಗೂ ಗೊತ್ತಿಲ್ಲ, ಮನೆ ದೇವರಿಗೆ. ಸೊ ಅವ್ರು ಕೂಡ ಹೇರ್ ಕಟ್ ಮಾಡಿಸ್ಕೊಂಡ್ರು, ಅಂದರೆ ಎಲ್ಲ ಕೂದಲು ಕಟ್ ಮಾಡಿಸ್ಕೊಂಡ್ರು. ಇದೇ ಫಸ್ಟ್ ನಾವು ಈ ಥರ ನೋಡಿರೋದು. ನಮ್ಮ ಸೈಡ್ ಕರ್ನಾಟಕ ಸೈಡ್ ಈ ಥರ ಮಾಡಲ್ಲ. ಅವ್ರ 2 ಮೊಮ್ಮಕ್ಕಳಿಗೆ ಮೊದಲು ಇದೇ ಥರ ಮಾಡಿಸ್ಕೊಂಡಿದ್ರಂತ ಫ್ರೆಂಡ್ಸ್. ಸೊ ಇಲ್ಲಿ ಬಂದುಬಿಟ್ಟು ನನ್ನ ಮಗ ಓಡಾಡ್ತಾ ಇದ್ದಾನೆ, ತಗೊಂಡು ಅದು ತಿಂತಾ ಇದ್ದಾರೆ. ಇಲ್ಲಿ ಗುಂಡು ರೆಡಿ ಆಯಿತು, ಸ್ನಾನ ಮಾಡಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ರು. ಮತ್ತು ಚಾರಿಷ್ ಸ್ವೀಟಿಗೆ ಇಲ್ಲಿ ಅದೇ ಒಳಗಡೆ ಹೋಗ್ತಾ ಇದ್ವಿ, ಅರ್ಚನೆ ಮಾಡಿಸೋದಿತ್ತಲ್ವ. ಸೊ ಅವರು ಪೂಜೆ ಮಾಡಿಸೋದಿತ್ತು, ಹಾಗಾಗಿ ಗುಡಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ, ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ ಅಲ್ವ ಫ್ರೆಂಡ್ಸ್. ಚೆನ್ನಾಗಿತ್ತು ಗುಡಿ ಮಾತ್ರ, ಒಳಗಡೆಲ್ಲ ದೊಡ್ಡದಿತ್ತು, ಚೆನ್ನಾಗಿ ಕೂಡಲಿಕ್ಕೆ ಪ್ಲೇಸ್ ಇತ್ತು. ಸೊ ಎಲ್ಲ ಅರ್ಚನೆ ಮುಗೀತು. ಸೊ ಪ್ರಸಾದ ಕೊಟ್ಟರು, ಅಭಿಷೇಕ ಮಾಡಿದ್ದು ಪಂಚಾಮೃತ ಮತ್ತು ಸ್ವೀಟ್ ಸಿರಾ ಬಂದುಬಿಟ್ಟು ಪ್ರಸಾದ ಕೊಟ್ಟರು ಫ್ರೆಂಡ್ಸ್. ಈ ಕಡೆ ಒಂದು ಕಂಬ ಇದೆ, ಆ ಕಡೆ ಅದೇ ಹೇಳಿದ್ನಲ್ವ, ಇಲ್ಲಿ ಗಣೇಶನ ಗುಡಿ, ಆ ಕಡೆ ಈಶ್ವರ ಗುಡಿ ಇದೆ, ಮತ್ತು ನವಗ್ರಹ ಇದೆ. ಸೊ ಏನಿಲ್ಲ ಅಂದರೆ 4 ಇದ್ದಾವೆ ಫ್ರೆಂಡ್ಸ್ ಅಷ್ಟು ಜಾಗದಲ್ಲೇ ಗುಡಿಗಳು. ಚೆನ್ನಾಗಿದೆ ಅಂದರೆ ಗುಡಿ ಪ್ಲೇಸ್ ಎಲ್ಲ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ ಪೂಜೆ ಎಲ್ಲ ಮುಗಿಯಷ್ಟಿಗೆ 1-1:30 ಆಯಿತು ಫ್ರೆಂಡ್ಸ್. ಸೊ 1:30 ಎಲ್ಲ ಆದ ನಂತರ ಇಲ್ಲಿ ನಮ್ಮ ಡಿಂಪು ಮತ್ತು ನಮ್ಮ ಮಗ ಇಬ್ಬರನ್ನ ಕರ್ಕೊಂಡು ಹೋಗಿದ್ಲು. ಅವಳು ನಮಸ್ಕಾರ ಮಾಡಿಸ್ತಾ ಇದ್ಲು. ಸೊ ಏನೋ ಎಲ್ಲ ದೇವರು ಅದೇ ನಮಸ್ಕಾರ ಮಾಡಿಬಿಟ್ಟು ಬಂದಿದ್ನಲ್ವ. ಸೊ ಇಲ್ಲಿ ನನ್ನ ಮಗ ಬಂದುಬಿಟ್ಟು ನಿಂತ್ಕೊಂಡಿದ್ದ. ಸೊ ನಮಸ್ಕಾರ ಮಾಡಂತ ಹೇಳ್ತಾ ಇದ್ದೆ. ಈಶ್ವರನ ಗುಡಿ, ಅವರು ಮನೆ ದೇವರಿಗೆಲ್ಲ ಅರ್ಚನೆ ಮಾಡಿಸ್ತಾ ಇದ್ದರು.
ಎಲ್ಲ ದೇವ್ರಿಗೂ ಕಾಯಿ ಮತ್ತು ಅದು ಕೊಡ್ತಾಯಿದ್ರು. ಸೊ ಊಟ ಮಾಡೋದು ನಾನು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಬ್ಯಾಟ್ರಿ ಲೋ ಆಗಿತ್ತು, ಚಾರ್ಜ್ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಳ್ಳಿಲ್ಲ. ಊಟ ಚೆನ್ನಾಗಿ ಮಾಡಿಸಿದ್ರು. ಪಾಯಸ ಶಾವಿಗೆ ಮತ್ತು ಸಾಬುದಾನಿ ಪಾಯಸ ಮಾಡಿದರು, ಮತ್ತು ಲೆಮನ್ ರೈಸು, ಬದನೇಕಾಯಿ ಪಲ್ಯ, ಅನ್ನ ಸಾಂಬಾರು, ಮಜ್ಜಿಗೆಲ್ಲ ಮಾಡಿಸಿದ್ರು. ಇಲ್ಲಿ ಬಂದುಬಿಟ್ಟು ಊರಿಗೆ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಬಂದ ತಕ್ಷಣ ಅವರು ಆಟ ಆಡ್ಕೊಂಡು ಕುಂತ್ಕೊಂಡ್ರು ಹುಡುಗರೆಲ್ಲ. ನನ್ನ ಮಗ ಓಡಾಡ್ತಾ ಇದ್ದೆ. ಇಲ್ಲಿ ದಾಳಿಂಬೆ ಆಗಿದ್ದು ಗಿಡದೆಲ್ಲ ಮನೆಯವ್ರು ಕಿತ್ಕೊಟ್ರು. ಸೊ ನಾನು ಹಿಡ್ಕೊಂಡು ನಿಂತಿದ್ದೆ ನೋಡ್ಕೊತ. ಇಲ್ಲಿ ಬದನೇಕಾಯಿ ಗಿಡ ಮತ್ತು ಎಲೆ ಅಂದರೆ ಬೆಳೆದೆಲೆ ಅಂತಾರಲ್ಲ, ಬೆಳೆದಲ್ಲಿ ಅವೆಲ್ಲ ಹಾಕಿದ್ರು. ಸೊ ನೋಡ್ತಾ ಇದ್ವಿ. ಕರಿಬೇವು ಗಿಡ, ಬೆಂಡೆಕಾಯಿ ಗಿಡ, ಪುಂಡೆ ಪಲ್ಯ. ನಾಳೆ ಊರಿಗೆ ಹೋಗೋದಿತ್ತು ಅಲ್ವಾ, ಸೊ ಪುಂಡೆ ಪಲ್ಯ ಚೆನ್ನಾಗಾಗಿತ್ತು. ಇದು ಬೆಳೆ ಎಲೆ ಅಂದರೆ ಬೆಳೆದೆಲೆ ಅಂತಾರೆ ಒಂದು ಕಡೆ. ಸೀತಾಫಲ ಗಿಡ, ಮಾವಿನ ಗಿಡ, ಎಲ್ಲ ಥರ ಗಿಡಗಳು ಹಾಕಿದ್ದಾರೆ ಫ್ರೆಂಡ್ಸ್ ತೋಟದಲ್ಲಿ. ಕಡಲೆ ಬೆಳೆದಾರಂಗೆ ತೋಟದಲ್ಲಿ. ದಾಳಿಂಬೆಕಾಯಿ ನೋಡ್ತಾ ಇರ್ಬೋದು ಯಾವ ಥರ ಆಗ್ಯಾವ ಅಂತ. ಚೆನ್ನಾಗಿ ಅನಿಸ್ತಲ್ವ ಫ್ರೆಂಡ್ಸ್ ಈ ಥರ ಇದ್ರೆ ವಾತಾವರಣ. ಲಾಸ್ಟ್ ಟೈಮ್ ಬಂದಾಗ ಬಿಸಿಲುಗಾಲದಲ್ಲಿ ಬಂದಿದ್ವಿ, ಒಣ ಇತ್ತು. ಈ ಸಾರಿ ಗ್ರೀನರೇ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಬೆಂಡೆಕಾಯಿ, ಟಮಟೆಕಾಯಿ, ಚವಳೆಕಾಯಿ ಗಿಡ, ಮತ್ತು ಅದೇನು ಸೆಂಬೆಕಾಯಿ ಅಂತಾರಲ್ವ, ಸೊ ಅದು ನಾವು ತಿಂದಿಲ್ಲ, ಅದೇ ಫಸ್ಟ್ ಟೈಮ್ ನೋಡಿದ್ದು. ಹಾಗಲಕಾಯಿ, ಎಲ್ಲ ಥರದ ಮಲ್ಲಿಗೆ ಹೂವು ನೋಡ್ತಾ ಇರ್ಬೋದು. ಎಲ್ಲ ಥರ ಗಿಡಗಳಿತ್ತು ಆಲ್ಮೋಸ್ಟು. ಕನಕಾಂಬರಿ, ಗುಲಾಬಿ ಹೂವಿನ ಗಿಡ, ಕರಿಬೇವು ಗಿಡ, ಎಲ್ಲ ಥರ ಚಳ್ಳಂಬ್ರೆಕಾಯಿ ಗಿಡನೂ ಇತ್ತು. ಬಳ್ಳಿ ಎಲ್ಲ ಥರ ಹಾಕಿದ್ರು. ನಮ್ಮ ಮನೆಯವ್ರನ್ನ ನೋಡೋಣ ಬಾ ಅಂತ ಕಡೆ ಹೋಗಿದ್ವಿ. ನುಗ್ಗೆಕಾಯಿ ಗಿಡ, ಪುಂಡೆ ಪಲ್ಯ ತೊಗೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಹೋಗಿದ್ವಿ. ದಾಳಿಂಬೆ ಹಣ್ಣು ಅದೇ ತೊಗೊಂಡಿದ್ರಲ್ವ, ಸೊ ಅದು ತೆಗೆದು ಕೊಟ್ಟಿದ್ರು. ನಾನು ತಿಂತಾಯಿದ್ದಂಗೆ ನನ್ನ ಮಗನಿಗೆ ತಿನ್ನಿಸ್ತಾಯಿದ್ರು ನಮ್ಮ ಮನೆಯವರು. ಇದು ಕರಿಬೇವು ಗಿಡ ನೋಡ್ತಾ ಇರ್ಬೋದು. ಎಲ್ಲ ಥರದ ಗಿಡಗಳು ಚೆನ್ನಾಗಿ ಅನ್ನಿಸ್ತದೆ ನೋಡಲಿಕ್ಕೆ. ಮತ್ತು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ರು ನಮ್ಮ ಮನೆಯವರು ಒಂದೊಂದು. ಅಂದ್ಬಿಟ್ಟು ನಾವು ತೋಟದಲ್ಲಿ ಸ್ವಲ್ಪ ಹೋದ್ವಿ, ಆಟಾಡ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಜ್ಜಿ ಸೋರೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಊಟಕ್ಕೆ ಸಂಜೆಗೆ ಅಂತ. ಸಾಯಂಕಾಲ ಅಡುಗೆ ಒಲೆಯಿಂದ ರೆಡಿ ಮಾಡ್ತಾ ಇದ್ರು ಅಜ್ಜಿ. ಸೋರೆಕಾಯಿ ನೋಡ್ತಾ ಇರ್ಬೋದು ಬಳ್ಳಿಲಿ ಯಾವ ಥರ ಆಗಿದೆ ಅಂತ. ಮನೆ ಮುಂದೆ ಎಲ್ಲ ದಿನಾಲು ಫ್ರೆಶ್ ಚೆನ್ನಾಗಿ ಅನಿಸೋದು ಸಿಗ್ತಾವಲ್ಲ ಫ್ರೆಂಡ್ಸ್. ಸಿಟಿಲಿರೋರಿಗೆ ಈ ಥರ ಸಿಗೋದು ಕಷ್ಟ, ಬಟ್ ಹೊಲದಲ್ಲಿ ತೋಟದಲ್ಲಿರೋರಿಗೆ ಚೆನ್ನಾಗಿ ಫ್ರೆಶ್ ಆಗಿರೋದು ತಿಂತಾ ಇರ್ಬೋದು. ಯಾವುದೇ ಎಣ್ಣೆ ಹಾಕಿದ ಐಟಮ್, ಕೆಮಿಕಲ್ ಇರಲ್ಲ. ನಮ್ಮ ಮನೆಯವರು ನಾನು ಅದೇ ಪುಂಡೆ ಪಲ್ಯ ತೊಗೊಂಡು ಹೋದ್ರಾಯ್ತು ಅಂದ್ಬಿಟ್ಟು ಬಂದ್ವಿ. ಎಷ್ಟು ದೊಡ್ಡ ಗಿಡಗಳಾಗಿದ್ವು. ಅಲ್ಲಿ ನಮ್ಮ ಡಿಂಪು ಬಂದ್ಲು, ಮತ್ತು ಅವಳಿಗೆ ಸಾತ್ವಿಕ ಅಂತಿಲ್ಲ, ಸೊ ಅವಳು ಬಂದ್ಲು. ನನ್ನ ಮಗನ ನಿಂತ್ಕೊಂಡಿದ್ದಾರೆ ನಮ್ಮ ಮನೆಯವರು. ಸೊ ಅದೇ ನಾವು ಪುಂಡೆ ಪಲ್ಯ ಕಿತ್ಕೊತಾ ಇದ್ವಿ ನಮ್ಮ ಮನೆಯವ್ರು. ನಾವು ವಿಡಿಯೋ ಮಾಡ್ತಾ ಇದ್ವಿ. ನಮ್ಮ ಡಿಂಪು ಬಂದುಬಿಟ್ಟು ಬೆಂಡೆಕಾಯಿ ಫುಲ್ ಮುಳ್ಳುಗಳಿತ್ತು ಫ್ರೆಂಡ್ಸ್, ಕೈಯಲ್ಲೆಲ್ಲ ಚುಚ್ಕೊತಾ ಇತ್ತು. ಹುಷಾರಾಗಿ ತೊಗೋಬೇಕು ಬೆಂಡೆಕಾಯಿ ಬಂದುಬಿಟ್ಟು. ನಾಳೆ ಊರಿಗೆ ಹೋಗೋದಿತ್ತಲ್ವ, ಸೊ ಹಾಗಾಗಿ ತೊಗೊಂಡು ಬರ್ರಿ ಅಂದರು. ಸೊ ಹಾಗಾಗಿ ನಾನು ನಮ್ಮ ಮನೆಯವ್ರು ಬಂದಿದ್ವಿ. ಬೆಂಡೆಕಾಯಿ ನೋಡ್ತಾ ಇರ್ಬೋದು. ನಮ್ಮ ಡಿಂಪುದು ಕೈ ಅವಳು ಕಿತ್ಕೊತಾ ಇದ್ಲು. ಒಂದೊಂದು ಅದರಲ್ಲೇ ಬೀಜ ಬಿಟ್ಬಿಟ್ಟಿದ್ದು ಬಲ್ತೋಗಿ. ನನಗೂ ಬೆಂಡೆಕಾಯಿ ತೊಗೋಬೇಕಾದ್ರೆ ಸ್ವಲ್ಪ ಕೈ ಮುಳ್ಳು ನಟ್ಟುತ್ತೆ ಫ್ರೆಂಡ್ಸ್ ಕೈಯಲ್ಲಿ. ಇಲ್ಲಿ ಫುಲ್ ಅಜ್ಜಿ ಆಕ್ಟಿವ್ ಫ್ರೆಂಡ್ಸ್. ಇವರಷ್ಟು ವಯಸ್ಸಾಗುತ್ತೆ ನಾವು ಇರ್ತೀವಲ್ಲ ಗೊತ್ತಿಲ್ಲ, ಬಟ್ ಆದರೂ ಇವರಷ್ಟು ಎನರ್ಜಿ ಆಕ್ಟಿವ್ ನೋಡುತ್ತಿದೆ ಫಸ್ಟ್ ಟೈಮು. ಯಪ್ಪ ಅನ್ಲಾರ್ದಂಗೆ ಪಾಪ ತಿರುಗಿ ಸ್ವಲ್ಪ ವಾಮಿಟ್ ಆಯ್ತು ಹೋಗುವಾಗ. ಅಂದ್ರೂ ಬಂದ ತಕ್ಷಣ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದರು. ಸಾಯಂಕಾಲಕ್ಕೆ ಸೋರೆಕಾಯಿ ಇದು ಮಾಡ್ತಾಯಿದ್ದಾರೆ. ಮಿಕ್ಸಿಗೇನೋ ಗ್ರೇವಿ ಹಾಕ್ಬಿಟ್ಟು ಕೊಟ್ಟರು ಅವ್ರ ಮಗಳು. ತಾಯಿಗೂ ಇಬ್ಬರೇ ಇರೋದಿಲ್ಲ ಮನೇಲಿ, ಅವರು ಬೇರೆ ಕಡೆ ಕೆಲಸಕ್ಕಂತ ಹೋಗ್ತಾರೆ, ಯಾರು ಇರಲ್ಲ. ಅವ್ರು ದೊಡ್ಡ ಮನೆ ಕೆಲಸ ಇರ್ತಾರೆ. ಇವರು ವೈಷ್ಣವ್ರು ಮಧ್ಯಪ್ರದೇಶದಲ್ಲಿ ವರ್ಕ್ ಮಾಡ್ತಾರಲ್ಲ, ಸೊ ಹಾಗಾಗಿ ಅಲ್ಲಿರ್ತಾರೆ. ಸೊ ಇದು ಫಂಕ್ಷನ್ ಇರೋದಕ್ಕೆ ಬಂದಿದ್ದರು. ಸೊ ಅಜ್ಜಿ ಆಕ್ಟಿವ್ ನೋಡಿದರೆ ನಾವು ಅಷ್ಟು ಶಾಕ್ ಆಗೋದು ಫ್ರೆಂಡ್ಸ್. ಅಷ್ಟು ಅಡುಗೆ ಹಂಗೆ ಮಾಡ್ತಾರಲ್ಲ, ತಿರುಗಾಡ್ತಾರೆ. ಇಲ್ಲಿ ನಮ್ಮ ಡಿಂಪು ಬಂದುಬಿಟ್ಟು ಸೈಕಲ್ ಓಡಿಸ್ತಾ ಇದ್ದಾಳೆ. ಸೊ ಸಾಯಂಕಾಲ ಟೀ ಮಾಡಿದ್ರು. ನಾವು ವೈಷ್ಣವಿ ಟೀ ಕೊಡ್ತಾ ಇದ್ಲು ಎಲ್ರಿಗೂ. ಸೊ ಟೀ ಕುಡಿದ್ವಿ ನಾವು, ಮುಖ ಗಿಕ್ಕ ತೊಳ್ಕೊಂಡ್ಬಿಟ್ಟು. ಇಲ್ಲಿ ನಮ್ಮ ಚಾರೇಶನ್ನೇ ತೊಗೊಂಡು ಓಡ್ತಾ ಇದ್ಲು. ನಮ್ಮ ಅನುರಾಧ ಆಟ ಆಡಿಸ್ತಾ ಇದ್ಲು.
ಒಂದು ಬಂಡಿ ತೊಗೊಂಡು ಬಂದಿದ್ರು, ಅದು ಇಬ್ಬರು ಸೇರಿಬಿಟ್ಟು ಆಡ ಇದ್ರು. ಅದೇ ಹೇಳಿದ್ನಲ್ವ, ಅಜ್ಜಿ ತೋಟದಲ್ಲಿ ಹೋಗ್ಬಿಟ್ಟು ಏನೋ ತೊಗೊಂಡು ಬರ್ತಾ ಇದ್ರು. ಇಲ್ಲಿ ನಮ್ಮ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ನನಗೆ ಮಾಡಂತ ನೀ ಸರಿ ಆಕೆ ನಾಗ ಯಾಡವ್ ಕಣೆ ಕೂತಿಟ್ರಿ ಆ ಕಡೆ